ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಗಾದೆ ಮಾತಿದೆ, ಇತಿಹಾಸದ ತಪ್ಪುಗಳಿಂದ ಪಾಠ ಕಲಿಯದಿದ್ರೆ ಆ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ. ಆದ್ರೆ ಇರಾನ್ ದೇಶದ ವಿಚಾರದಲ್ಲಿ ಇತಿಹಾಸ ಮರುಕಳಿಸ್ತಾ ಇಲ್ಲ. ಬದಲಾಗಿ ಇತಿಹಾಸವೇ ಆ ದೇಶವನ್ನ, ಅಲ್ಲಿನ ಸಂಸ್ಕೃತಿಯನ್ನ, ಅಲ್ಲಿನ ಜನರನ್ನ ಜೀವಂತವಾಗಿ ಸುಡ್ತಾ ಇದೆ. ಯಾವ ದೇಶದಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ಕೇವಲ 40ರಿಂದ 50 ವರ್ಷಗಳ ಹಿಂದೆ ಹೆಣ್ಮಕ್ಳು ಮಿನಿ ಸ್ಕರ್ಟ್ ಅನ್ನ ಧರಿಸಿ ಬೀದಿಗಳಲ್ಲಿ ಸ್ವತಂತ್ರವಾಗಿ ಹೋರಾಡ್ತಾ ಇದ್ರು, ಯಾವ ದೇಶವನ್ನ ಪ್ಯಾರಿಸ್ ಆಫ್ ದಿ ಮಿಡಲ್ ಈಸ್ಟ್ ಅಂತ ಕರೆಯಲಾಗ್ತಾ ಇತ್ತು, ಅದೇ ದೇಶ ಇವತ್ತು ನರಕದ ಕೂಪವಾಗಿದೆ. ಒಂದ್ ಕಡೆ ಕೇವಲ ಹಿಜಾಬ್ ಸರಿಯಾಗಿ ಧರಿಸಿಲ್ಲ ಎನ್ನುವ ಕಾರಣಕ್ಕೆ 22 ವರ್ಷದ ಮುಗ್ಧ ಹೆಣ್ಣು ಮಗಳನ್ನ ಪೊಲೀಸ್ ಠಾಣೆಯಲ್ಲಿ ಹೊಡೆದು ಸಾಯಿಸಲಾಗಿತ್ತು. ಆದ್ರೆ ಇವತ್ತು ಅದೇ ದೇಶದ ಹೆಣ್ಣು ಮಕ್ಕಳು ನಡುರಸ್ತೆಯಲ್ಲಿ ನಿಂತು ತಮ್ಮ ತಲೆ ಮೇಲಿರುವ ಹಿಜಾಬ್ ಅನ್ನ ಕಿತ್ತು ಬೆಂಕಿಗೆ ಎಸೆದಿದ್ದಾರೆ. ಇದಷ್ಟೇ ಅಲ್ಲದೆ ಆ ದೇಶದ ಪರಮೋಚ್ಚ ನಾಯಕ ಸುಪ್ರೀಂ ಲೀಡರ್ ನ ಫೋಟೋವನ್ನೇ ಸುಟ್ಟು ಹಾಕಿ ಬಾಯಲ್ಲಿ ಸಿಗರೆಟ್ ಅನ್ನ ಸೇದುತ್ತಾ ನಿಮ್ಮ ಧರ್ಮದ ದಾಸ್ಯ ನಮಗೆ ಬೇಕಿಲ್ಲ ಅಂತ ಕ್ರಾಂತಿಯ ಕಹಳಿಯನ್ನ ಹೊದಿದ್ದಾರೆ. ಕಳೆದ 15ರಿಂದ 20 ದಿನಗಳಿಂದ ಇರಾನ್ ನಲ್ಲಿ ನಡೀತಾ ಇರೋದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಇದು ಒಂದು ನಾಗರಿಕತೆಯೇ ತನ್ನ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರುವ ರಕ್ತ ಸಿಕ್ತ ಯುದ್ಧ. 600ಕ್ಕೂ ಹೆಚ್ಚು ಹೆಣಗಳು ಬಿದ್ದಿವೆ. ರಸ್ತೆಗಳಲ್ಲಿ ರಕ್ತದ ಕೋಡಿ ಹರಿತಾ ಇದೆ. ಅಮೆರಿಕ ಯುದ್ಧದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಹಾಗಾದ್ರೆ ಇರಾನ್ ನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಇದು ಕೇವಲ ಹಿಜಾಬ್ಗಾಗಿ ನಡೀತಾ ಇರುವ ಗಲಾಟೆನಾ, ಅಥವಾ ಇದರ ಹಿಂದೆ ಆರ್ಥಿಕತೆಯ ಹಸಿವಿನ ಮತ್ತು ಅಮೆರಿಕದ ದೊಡ್ಡ ಆಟವಿದ್ಯಾ? ಈ ಹೆಣ್ಣು ಮಕ್ಕಳು 350ಕ್ಕೂ ಹೆಚ್ಚು ಮಸೀದಿಗಳನ್ನ ಸುಟ್ಟು ಹಾಕಿರುವುದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಇರಾನ್ ನಲ್ಲಿ ಯುವತಿಯರು ಮಾಡ್ತಾ ಇರೋದು ಸರಿನೋ ತಪ್ಪೋ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ಸದ್ಯದ ಗ್ರೌಂಡ್ ರಿಪೋರ್ಟ್ ಏನಂತ ನೋಡುವುದಾದ್ರೆ, ಇರಾನ್ನ ಬೀದಿಗಳಲ್ಲಿ ಈಗ ಕಾಣಿಸ್ತಾ ಇರೋದು ಬರೀ ಹೊಗೆ ಮತ್ತು ಬೆಂಕಿ. ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೆ ಅಂದ್ರೆ, ಇಷ್ಟು ವರ್ಷ ಯಾವ ಮಸೀದಿಗಳನ್ನ ಪವಿತ್ರ ಅಂತ ಪೂಜಿಸಲಾಗ್ತಾ ಇತ್ತು, ಆಡಳಿತದ ವೈಫಲ್ಯ ಮತ್ತು ಧಾರ್ಮಿಕ ಹೇರಿಕೆಯಿಂದಾಗಿ ಬೇಸತ್ತು ಅದೇ ಮಸೀದಿಗಳಿಗೆ ಬೆಂಕಿಯನ್ನ ಇಡ್ತಾ ಇದ್ದಾರೆ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ಇರಾನ್ನ ವಿದೇಶಾಂಗ ಸಚಿವರು ಅಳಲು ತೋಡ್ಕೊಂಡ ಪ್ರಕಾರ ಈಗಾಗಲೇ ಸರಿಸುಮಾರು 350ಕ್ಕೂ ಹೆಚ್ಚು ಮಸೀದಿಗಳು ಅಂದ್ರೆ ಪ್ರಾರ್ಥನಾ ಮಂದಿರಗಳು ಜನರ ಆಕ್ರೋಶಕ್ಕೆ ಆಹುತಿಯಾಗಿವೆ. ಇನ್ನೊಂದು ಕಡೆ ಸಾವಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದ್ದು, ಇಲ್ಲಿಯವರೆಗೆ ಸಿಕ್ಕಿರುವ ವರದಿಗಳ ಪ್ರಕಾರ ಬರೋಬ್ಬರಿ 646ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಇದು ಸರ್ಕಾರಿ ಲೆಕ್ಕ, ಆದ್ರೆ ನೈಜ ಸಂಖ್ಯೆ ಇದಕ್ಕಿಂತ 3 ಪಟ್ಟು ಹೆಚ್ಚಿರಬಹುದು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇವೆ. ಇನ್ನು ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳಲ್ಲಿ ಜಾಗವಿಲ್ಲ. ರಕ್ತದ ಕೊರತೆ ಕೂಡ ಎದುರಾಗಿದೆ. ಆದ್ರೆ ಅಲ್ಲಿನ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಜನರ ಕೋಪವನ್ನ ತಣಿಸುವ ಬದಲು ಬೆಂಕಿಗೆ ತುಪ್ಪವನ್ನ ಸುರಿಯುವ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿಭಟನೆ ಮಾಡಿದ ಯುವಕರನ್ನ ರಸ್ತೆಯಲ್ಲೇ ಕ್ರೇನ್ಗಳಿಗೆ ನೇತು ಹಾಕಿ ಗಲ್ಲಿಗೇರಿಸಲಾಗ್ತಾ ಇದೆ. ಇತ್ತೀಚೆಗೆ 26 ವರ್ಷದ ಒಬ್ಬ ಯುವಕ ಕೇವಲ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಅನ್ನೋ ಕಾರಣಕ್ಕೆ ಆತನನ್ನ ಸಾರ್ವಜನಿಕವಾಗಿ ಗಲ್ಲಿಗೆ ಇರಿಸಲಾಗಿದೆ. ಇದರ ಉದ್ದೇಶ ಒಂದೇ, ಜನ ಭಯ ಪಡಬೇಕು ಮತ್ತೆ ಮನೆಯೊಳಗೆ ಸೇರ್ಕೊಳ್ಬೇಕು ಅಂತ. ಆದ್ರೆ ಇರಾನ್ನ ಜನ ಈ ಬಾರಿ ಮಾಡು ಇಲ್ಲವೇ ಮಡಿ ಎನ್ನುವ ನಿರ್ಧಾರಕ್ಕೆ ಬಂದಂತಿದೆ. ವಿಶೇಷ ಏನಂದ್ರೆ, ಈ ಪ್ರತಿಭಟನೆಯ ಮುಂಚೂಣಿಯಲ್ಲಿರುವುದು ಅಲ್ಲಿನ ಜೆನ್ಝೆಡ್ ಅಥವಾ ಯುವ ಪೀಳಿಗೆ. ಇವರಿಗೆ 1979ರ ಕ್ರಾಂತಿಯ ಹಂಗಿಲ್ಲ. ಇವರಿಗೆ ಬೇಕಾಗಿರುವುದು ಸ್ವಾತಂತ್ರ್ಯ, ಇಂಟರ್ನೆಟ್ ಮತ್ತು ನೆಮ್ಮದಿಯ ಜೀವನ. ಆದ್ರೆ ಇರಾನ್ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದೆ, ಫೋನ್ ಲೈನ್ಸ್ ಅನ್ನ ಬಂದ್ ಮಾಡಿದೆ. ಆದ್ರೂ ಜನ ಆಕ್ರೋಶದ ಜ್ವಾಲೆ ಮಾತ್ರ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಏನೋ ಈ ಎಲ್ಲಾ ಗಲಾಟೆಗಳ ನಡುವೆ ದೊಡ್ಡನ ಅಮೆರಿಕ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯನಾ? ಖಂಡಿತ ಇಲ್ಲ. ಇರಾನ್ ಹೊತ್ತಿ ಉರಿತಾ ಇದ್ರೆ ಅಮೆರಿಕ ಅಲ್ಲಿ ಅನ್ನವನ್ನ ಮಾಡ್ಕೊಂಡು ತಿಂತಾ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಹಾಲಿ ಸರ್ಕಾರ ಇರಾನ್ಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ನಲ್ಲಿರುವ ಅಮೆರಿಕನ್ ಪ್ರಜೆಗಳೇ ತಕ್ಷಣ ದೇಶ ಬಿಟ್ಟು ಬನ್ನಿ ಅಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಕತಾರ್ ಸೇರಿದಂತೆ ಇರಾನ್ ಸುತ್ತಮುತ್ತಲಿನ ಅಮೆರಿಕನ್ ಸೇನಾ ನೆಲೆಗಳಲ್ಲಿ ಯುದ್ಧ ವಿಮಾನಗಳ ಚಟುವಟಿಕೆ ಕೂಡ ಜೋರಾಗಿದೆ. ಇದು ಕೇವಲ ಬೆದರಿಕೆಯೋ ಅಥವಾ 3ನೇ ಮಹಾಯುದ್ಧದ ಮುನ್ಸೂಚನೆಯೂ? ಕಾಲವೇ ಉತ್ತರಿಸಬೇಕಾಗಿದೆ. ಆದ್ರೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಮಾತ್ರ ಸುಮ್ಮನೆ ಕೂತಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ನಮ್ಮ ದೇಶದ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಅದಲ್ಲ. ಸತ್ಯ ಇರಾನ್ನ ಇತಿಹಾಸದಲ್ಲೇ ಅಡಗಿದೆ. ಸ್ನೇಹಿತರೆ, ಇವತ್ತು ಕಪ್ಪು ಬುರ್ಕಾದಲ್ಲಿ ಕಾಣುವ ಇರಾನ್ ಒಂದ್ ಕಾಲದಲ್ಲಿ ಹೇಗಿತ್ತು ಅಂತ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. 1925ರ ನಂತರದ ಇರಾನ್ ನಲ್ಲಿ ಪಹಲ್ವಿ ರಾಜವಂಶದ ಆಳ್ವಿಕೆ ಇತ್ತು. ಅದರಲ್ಲಿ ಕೊನೆಯ ರಾಜ ಮೊಹಮ್ಮದ್ ರಾಜಾ ಪಹಲ್ವಿ. ಆ ಕಾಲವನ್ನ ಇರಾನ್ನ ಸುವರ್ಣ ಯುಗ ಅಂತಲೂ ಕರೆಯಲಾಗ್ತಾ ಇತ್ತು. ಇನ್ನು ಕೆಲವರು ಪಾಶ್ಚಾತ್ಯೀಕರಣದ ಅತಿಯಾದ ಮೋಹ ಅಂತಲೂ ಕೂಡ ಕರೆಯಲಾಗುತ್ತೆ. ಆಗಿನ ಇರಾನ್ ನಲ್ಲೇ ಇಸ್ಲಾಂ ಧರ್ಮ ಇದ್ರೂ ಕೂಡ ಅದು ಜನರ ವೈಯಕ್ತಿಕ ವಿಚಾರವಾಗಿತ್ತು. ಸರ್ಕಾರದ ಕಾನೂನಿನಲ್ಲಿ ಧರ್ಮ ಇರಲಿಲ್ಲ. ಹೆಣ್ಣು ಮಕ್ಕಳು ಕಾಲೇಜ್ಗೆ ಜೀನ್ಸ್ ಸ್ಕರ್ಟ್ ಹಾಕೊಂಡು ಹೋಗಬಹುದಾಗಿತ್ತು. ಸಿನಿಮಾ ಥಿಯೇಟರ್ ಗಳು ಹೌಸ್ಫುಲ್ ಆಗಿದ್ವು. ಬೀಚ್ ಗಳಲ್ಲಿ ಗಂಡು ಹೆಣ್ಣು ಒಟ್ಟಿಗೆ ವಿಹರಿಸ್ತಾ ಇದ್ರು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶವಿತ್ತು. ಟೆಹರಾನ್ ನಗರವನ್ನ ಅಂದಿನ ದಿನಗಳಲ್ಲಿ ಯುರೋಪ್ಗೆ ಹೋಲಿಸಲಾಗ್ತಾ ಇತ್ತು. ಅಮೆರಿಕದ ಜೊತೆ ಇರಾನ್ಗೆ ಎಂತಹ ದೋಸ್ತಿ ಇತ್ತಂದ್ರೆ, ಅಮೆರಿಕದ ಅಧ್ಯಕ್ಷರೇ ಬಂದು ಇರಾನ್ ರಾಜನ ಜೊತೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲೊಂದು ಸಮಸ್ಯೆ ಕೂಡ ಇತ್ತು. ಬೆಳಕಿದ್ದ
ಕಡೆ ಕತ್ತಲು ಕೂಡ ಇರ್ಬೇಕಲ್ವಾ. ರಾಜ ಪಹಲ್ವಿ ದೇಶವನ್ನ ಮಾಡರ್ನ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾಗ ಸಾಮಾನ್ಯ ಜನರ ಕಷ್ಟವನ್ನ ಮರೆತರು. ರಾಜ ಕುಟುಂಬ ಐಷಾರಾಮಿ ಜೀವನ ನಡೆಸ್ತಾ ಇದ್ರೆ ಹಳ್ಳಿಗಳ ಜನ ಬಡತನದಲ್ಲಿ ನರಳುತ್ತಾ ಇದ್ರು. ಯಾರಾದ್ರೂ ರಾಜನ ವಿರುದ್ಧ ಮಾತನಾಡಿದ್ರೆ ಸಾಕು, ಸವಾಕ್ ಎನ್ನುವಂತಹ ಗುಪ್ತಚರ ಪೊಲೀಸ್ ಪಡೆ ಅವರನ್ನ ಹಿಡಿದು ಜೈಲಿಗೆ ಹಾಕಿ ಉಗುರುಗಳನ್ನ ಕಿತ್ತಾಕ್ತಾ ಇದ್ರು ಮತ್ತು ಹಿಂಸೆಯನ್ನ ಕೊಡ್ತಾ ಇದ್ರು. ಈ ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಂಡವನು ಒಬ್ಬ ಧಾರ್ಮಿಕ ನಾಯಕ. ರಾಜನ ದಬ್ಬಾಳಿಕೆಯಿಂದ ಬೇಸತ್ತಿದ್ದಂತಹ ಜನರಿಗೆ ಒಬ್ಬ ರಕ್ಷಕನ ಅವಶ್ಯಕತೆ ಇತ್ತು. ಆಗ ಎಂಟ್ರಿ ಕೊಟ್ಟವರೇ ಆಯತುಲ್ಲಾ ರುಹುಲ್ಲಾ ಖಮೇನಿ. ಖಮೇನಿ ಜನರಿಗೆ ಒಂದು ಕನಸನ್ನ ಬಿತ್ತಿದ್ರು. ನೋಡಿ, ಈ ರಾಜ ಅಮೆರಿಕದ ಕೈಗೊಂಬೆ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾನೆ, ನಮ್ಮನ್ನ ಅಧಿಕಾರಕ್ಕೆ ತನ್ನಿ, ನಾನು ನಿಮ್ಗೆ ಕರೆಂಟ್ ಫ್ರೀ ಆಗಿ ಕೊಡ್ತೀನಿ, ನೀರು ಫ್ರೀ ಆಗಿ ಕೊಡ್ತೀನಿ, ಬಡವರ ಸರ್ಕಾರ ತರ್ತೀನಿ ಅಂತ ಭಾಷಣವನ್ನ ಮಾಡಿದ್ರು. ಜನ ನಂಬಿದ್ರು. ಲಕ್ಷಾಂತರ ಜನ ಬೀದಿಗಿಳಿದ್ರು. ರಾಜನ ವಿರುದ್ಧ ದಂಗೆಯನ್ನ ಎದ್ರು. 1979ರಲ್ಲಿ ರಾಜ ದೇಶ ಬಿಟ್ಟು ಓಡಿಯೋದ. ಜನ ಅನ್ಕೊಂಡ್ರು, ಅಪ್ಪ ಸರ್ವಾಧಿಕಾರಿ ಹೋದ, ಇನ್ನು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಆದ್ರೆ ಆಗಿದ್ದೇ ಬೇರೆ. ರಾಜ ಹೋಗಿ ಮುಲ್ಲಾಗಳ ಆಳ್ವಿಕೆ ಬಂತು. ಪ್ರಜಾಪ್ರಭುತ್ವದ ಬದಲು ಇಸ್ಲಾಮಿಕ್ ರಿಪಬ್ಲಿಕ್ ಘೋಷಣೆಯಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಇರಾನ್ನ ಪತನ. ಒಂದೇ ಒಂದು ರಾತ್ರಿಯಲ್ಲಿ ಕಾನೂನುಗಳು ಬದಲಾದವು. ಹಿಜಾಬ್ ಕಡ್ಡಾಯವಾಯಿತು, ಮ್ಯೂಸಿಕ್ ಬ್ಯಾನ್ ಆಯಿತು, ಮಹಿಳೆಯರ ಹಕ್ಕುಗಳನ್ನ ಕಸಿದುಕೊಳ್ಳಲಾಯಿತು, ಅಮೆರಿಕವನ್ನ ದೊಡ್ಡ ಸೈತಾನ ಅಂತ ಘೋಷಣೆ ಮಾಡಲಾಯಿತು, ಶರಿಯಾ ಕಾನೂನೇ ಸಂವಿಧಾನವಾಯಿತು. ಜನ ಹಂಚಿನ ಮನೆಯಿಂದ ತಪ್ಪಿಸಿಕೊಂಡು ಬೆಂಕಿ ಅರಮನೆಗೆ ಬಿದ್ದಂತಾಯಿತು. 40 ವರ್ಷಗಳಿಂದ ಇರಾನ್ ಜನ ಈ ಉಸಿರುಗಟ್ಟುವ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಈಗ ಸಹನೆಯ ಕಟ್ಟೆ ಒಡೆದಿದೆ. ಈಗಿನ ದಂಗೆಗೆ ತಕ್ಷಣದ ಕಾರಣ 22 ವರ್ಷದ ಮಹಸಾ ಅಮೀನಿಯ ಸಾವು ನಿಜ. ಆದ್ರೆ ಅದರ ಆಳದಲ್ಲಿರುವುದು ಹೊಟ್ಟೆಯ ಹಸಿವು. ಯಾವುದೇ ದೇಶದಲ್ಲಿ ಧರ್ಮಕ್ಕಿಂತ ಹೆಚ್ಚು ಹಸಿವು ಜನರನ್ನ ದಂಗೆ ಏಳುವಂತೆ ಮಾಡುತ್ತೆ. ಇರಾನ್ ನಲ್ಲಿ ಆಗ್ತಾ ಇರೋದು ಕೂಡ ಅದೇ. ಅಧಂಪತನದ ಆರ್ಥಿಕತೆ. ಇರಾನ್ನ ಕರೆನ್ಸಿ ರಿಯಲ್ ಬೆಲೆ ಎಷ್ಟರ ಮಟ್ಟಿಗೆ ಬಿದ್ದಿದೆ ಅಂತಂದ್ರೆ, ನೀವು ಒಂದು ಬ್ಯಾಗ್ ತುಂಬಾ ಹಣವನ್ನ ತುಂಬಿಕೊಂಡು ಹೋದ್ರೆ ಕೇವಲ ಒಂದು ಬ್ರೆಡ್ ಪ್ಯಾಕೆಟ್ ಸಿಗುವ ಪರಿಸ್ಥಿತಿ ಇದೆ. ಹಣದುಬ್ಬರ ಮುಗಿಲು ಮುಟ್ಟಿದೆ. ಇನ್ನು ನಿರ್ಬಂಧಗಳ ಬಿಸಿ. ಅಮೆರಿಕ ಮತ್ತು ಯುರೋಪ್ ದೇಶಗಳು ಇರಾನ್ ಮೇಲೆ ಹೇರಿರುವ ಆರ್ಥಿಕ ದಿಗ್ಬಂಧನಗಳು. ಇರಾನ್ ತನ್ನಲ್ಲಿರುವ ತೈಲವನ್ನ ಯಾರೊಬ್ಬರಿಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಚೀನಾ ಮಾತ್ರ ಅಗ್ಗದ ದರದಲ್ಲಿ ಇರಾನ್ನ ತೈಲವನ್ನ ದೋಚ್ತಾ ಇದೆ. ಇನ್ನು ಭ್ರಷ್ಟಾಚಾರ. ದೇಶದಲ್ಲಿ ಜನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇರಾನ್ ಸರ್ಕಾರ ಮಾತ್ರ ತನ್ನಲ್ಲಿರುವಂತಹ ಹಣವನ್ನ ಪ್ಯಾಲೆಸ್ತೀನ್ನ ಹಮಾಸ್, ಲೆಬನಾನ್ನ ಹೆಜ್ಬುಲ್ಲಾಗಳಂತಹ ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡಲು ಬಳಸ್ತಾ ಇದೆ. ನಮ್ಮ ದುಡ್ಡು ನಮ್ಮ ದೇಶದ ಅಭಿವೃದ್ಧಿಗೆ ಬಳಕೆಯಾಗದೆ ಬೇರೆ ದೇಶದಲ್ಲಿ ಭಯೋತ್ಪಾದನೆಗೆ ಬಳಕೆಯಾಗ್ತಾ ಇದೆ ಅನ್ನೋದು ಅಲ್ಲಿನ ಜನರ ಪ್ರಮುಖ ಆಕ್ರೋಶವಾಗಿದೆ. ಇನ್ನು ಸ್ನೇಹಿತರೆ, ಇರಾನ್ ಕಥೆ ನಮಗೆ ಕೇವಲ ಸುದ್ದಿಯಲ್ಲ, ಇದೊಂದು ಪಾಠ. ಯಾವಾಗ ಒಂದು ದೇಶದಲ್ಲಿ ಅಭಿವೃದ್ಧಿಗಿಂತ, ಶಿಕ್ಷಣಕ್ಕಿಂತ, ವಿಜ್ಞಾನಕ್ಕಿಂತ ಹೆಚ್ಚಾಗಿ ಧರ್ಮಾಂಧತೆ ತಲೆಗೇರುತ್ತದೆಯೋ, ಯಾವಾಗ ಆಡಳಿತಗಾರರು ಜನರ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿ ಧರ್ಮವನ್ನ ಹೇರಲು ಮುಂದಾಗ್ತಾರೋ, ಆಗ ಆ ದೇಶದ ಗತಿ ಏನಾಗುತ್ತೆ ಅನ್ನೋದಕ್ಕೆ ಇರಾನ್ ಜ್ವಲಂತ ಸಾಕ್ಷಿಯಾಗಿದೆ. ಯಾವ ಯುವಕರು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಬೇಕಾಗಿತ್ತು, ಅವರು ಇವತ್ತು ಕಲ್ಲು ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ರಸ್ತೆಗಳಲ್ಲಿ ವಾಹನಗಳು ಓಡಾಡಬೇಕಾಗಿತ್ತು, ಅಲ್ಲಿ ಟ್ಯಾಂಕರ್ಗಳು ಓಡಾಡ್ತಾ ಇವೆ. ಇರಾನ್ನ ಈ ಹೋರಾಟ ಎಲ್ಲಿಗೆ ಬಂದು ನಿಲ್ಲುತ್ತೆ ಗೊತ್ತಿಲ್ಲ. ಒಂದ್ ವೇಳೆ ಅಲ್ಲಿನ ಸರ್ಕಾರ ಬಿದ್ದು ಹೋದ್ರೆ ಮಧ್ಯಪ್ರಾಚ್ಯದಲ್ಲಿ ಒಂದು ದೊಡ್ಡ ಭೂಕಂಪವೇ ಆಗಬಹುದು. ಅಥವಾ ಸರ್ಕಾರ ಆ ಪ್ರತಿಭಟನೆಯನ್ನ ಕ್ರೂರವಾಗಿ ಹತ್ತಿಕ್ಕಿದ್ರೆ ಮುಂದಿನ ಪೀಳಿಗೆ ಶಾಶ್ವತವಾಗಿ ಕತ್ತಲೆಯಲ್ಲಿ ಉಳಿಯಬಹುದು. ಆದ್ರೆ ಒಂದು ಮಾತಂತರೂ ಸತ್ಯ, ಬಲವಂತವಾಗಿ ಹೇರಿದ ಧರ್ಮ, ಬಲವಂತವಾಗಿ ಹೇರಿದ ಶಿಸ್ತು ಯಾವತ್ತೂ ಕೂಡ ಶಾಶ್ವತವಲ್ಲ. ಇರಾನ್ನ ಮಹಿಳೆಯರು ಹಚ್ಚಿದ ಈ ಬೆಂಕಿ ವಿಶ್ವದ ಎಲ್ಲ ಸರ್ವಾಧಿಕಾರಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿರುವುದಂತೂ ಸುಳ್ಳಲ್ಲ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇರಾನ್ ಜನರಿಗೆ ಅವರ ಸ್ವಾತಂತ್ರ್ಯ ಸಿಗ್ಬೇಕಾ ಅಥವಾ ಅಮೆರಿಕದ ಹಸ್ತಕ್ಷೇಪದಿಂದ ಅಲ್ಲಿ ಮತ್ತೊಂದು ಯುದ್ಧ ಆಗ್ಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.